ಹೇಳಲ್ಲ ಸರ್. ಈಗ ಅರ್ಥ ಆಯ್ತಾ ಸರ್? ಪೊಲೀಸ್ ಅವ್ರು ಬಿಡಲ್ಲ ಸರ್, 100% ಬಿಡಲ್ಲ ಸರ್. ಈಗ ಅರ್ಥ ಆಯ್ತಾ ಸರ್ ನಿಮ್ಗೆಲ್ಲರಿಗೂ? ಸರ್ ನನ್ನ ಹೆಸರು ಪ್ರಮೋದ್ ಅಂತ ಸರ್. ಇಲ್ಲಿಗೆ ಮುಗೀತು. ಲಾಸ್ಟ್ ಒಂದು ಮಾತು ಹೇಳ್ತೀನಿ ಸರ್. ಈ ಒಂದು ಆಕ್ರೋಶದಲ್ಲಿ, ಸತತ ನೋವಿನಲ್ಲಿ, ನನ್ನ ಮಾತುಕತೆ ಏರಿಳಿತದಲ್ಲಿ ಬಂದಿದೆ ಅಂದರೆ ಆ ಮಟ್ಟಿಗೆ ಪರ್ಸ್ನಲ್ ಲೈಫಲ್ಲಿ ಒಂಚೂರು ಡ್ಯಾಮೇಜ್ ಆಗ್ತಾ ಇದೆ ಸರ್. ಸರ್ ನಿಮಗೆ ಇದು ಹೇಳ್ತಾರೆ ಸರ್, ನಿಮಗೆ ನಮ್ಮ ಪರ್ಸ್ನಲ್ ಲೈಫಲ್ಲಿ ಒಂಚೂರು ಡ್ಯಾಮೇಜ್ ಸರ್. ರಿಕ್ವೆಸ್ಟು ಸರ್. ಸರ್ ಅಲ್ಲ, ನಾನು ಏನು ಹೇಳ್ತೇನೆ ಕೇಳಿ. ಪರ್ಸ್ನಲ್ ಲೈಫೆಲ್ಲ ಒಂಚೂರು ಡ್ಯಾಮೇಜ್ ಆಗೋ ಮಟ್ಟಕ್ಕೆ ತುಂಬ ಥ್ರೆಟ್ನಿಂಗ್ ಆಗ್ತಾಯಿದೆ ಸರ್. ಸೊ ಹಿಂಗಾಗಿದೆ ಅಂದಾಗ ನಾವು ಬೇರೆ ನಿರ್ಧಾರ ತೊಗೋಬೇಕಾಯ್ತು, ತೊಗೊಂಡಿದ್ವಿ ಸರ್. ಇವತ್ತಿಂದ ಆಮರಣ ಅಂತ ಉಪವಾಸ ಕೂತ್ಕೊಳ್ತೀವಿ. ಯಾಕೆಂದರೆ ಅವರು ಇದ್ರ ಹಿಂದೆ ಇದ್ದಾರೆ ಅಂತ ನನ್ನ ನಂಬಿಕೆ. ಅವ್ರು ಬಂದು ಸ್ಟೇಟ್ಮೆಂಟ್ ಕೊಟ್ಟು ಕ್ಲಿಯರ್ ಮಾಡಲಿ ಸರ್. ಒಂದು ಅದು ಇಲ್ಲ ಅಂದ್ರೆ ಅಲ್ಲಿ ಕೂತ್ಕೊಡ್ತೀವಿ. ನಾನು ಹೇಳಿದ್ದೀನಿ ಅವ್ರಿಗೆ, ಹೇಳಿದ್ದೀನಿ. ಅಲ್ಲ ಸರ್, ನಮ್ಮ ಮನೆಗೆ ಥ್ರೆಟ್ಟಿಂಗ್ ಬರ್ತಾ ಇದ್ದಾನೆ ಸರ್. ಲಾಸ್ಟು ಇನ್ಸ್ಪೆಕ್ಟ್ರು ಯಾರು ಜ್ಞಾನ ಭಾರತಿ ಇನ್ಸ್ಪೆಕ್ಟರ್, ನಾವು ಅಷ್ಟು ಕಂಪ್ಲೇಂಟ್ ಕೊಟ್ಟಾಗ ಏನೂ ಆಗಿಲ್ಲ ಅಂದರೆ ವೆಪನ್ ತಗ ಬಂದಿದೆ. ಈಗ ನಾನು ನ್ಯಾಯ ತೊಗೊಂಡೇ ಹೋಗ್ಬೇಕು ಇಲ್ಲಿಂದ. ದೇರ್ ಇಸ್ ನೋ ಅದರ್ ವೇ. ಎರಡನೇದು, ನಾನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ಇನ್ನೊಂದು ಸಲ ನನ್ನ ವಿಚಾರಕ್ಕೆ, ಆಮೇಲೆ ಇನ್ನೊಂದು ಕನಿಷ್ಠ ನನ್ನ ಡಿಮ್ಯಾಂಡ್ಸ್ ಏನು ಅಂತ ಹೇಳ್ತೀನಿ ಸರ್. ಡಿಮ್ಯಾಂಡ್ಸ್ ಎಲ್ಲ ನ್ಯಾಯನ ಡಿಮ್ಯಾಂಡ್ ಮಾಡ್ತಾರೆ. ಡಿಮ್ಯಾಂಡ್ಸಲ್ಲಿ ನ್ಯಾಯ ಮೆನ್ಷನ್ ಮಾಡ್ಕೊಂಬಿಡಿ. ಮೊದಲನೇದೇನೆಂದರೆ, ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಎಸ್ ಪಿಗೆ, ಯಾಕೆಂದರೆ ಪ್ರಥಮ ಅವ್ರ ವಿಚಾರದಲ್ಲಿ ನಮ್ಮದಿಲ್ಲ, ನಮ್ಮ ಹುಡುಗರಿಗೆ ಯಾವುದೇ ಇದ್ದ ಕಾರಣಕ್ಕೆ. ಎರಡನೇದು, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕು ಸರ್. ಯಾವ ಕಲಾವಿದ್ರಿಗೂ ಥ್ರೆಟ್ಟಿಂಗ್ ಮಾಡಬಾರ್ದು. ನಮ್ಮ ಹುಡುಗರು ನಮ್ಮ ಕನ್ಸ್ಟ್ರಕ್ಟಿವ್ ಕಟ್ಕೊಂಡು ಹೋಗಬೇಕು. ದರ್ಶನ್ ಅವ್ರು ಸಿನಿಮಾ ರಿಲೇಟೆಡ್ ಇದೆ ಕಟ್ಕೊಂಡು ಹೋಗಬೇಕು. ಯಾರಿಗೂ ಸಮಸ್ಯೆ ಮಾಡಬಾರ್ದು, ಯಾರನ್ನು ಅಮ್ಮ ಅಕ್ಕ ಅಂತ ಬಯೋದು ಇದು ಯಾವುದು ಮಾಡಬಾರ್ದು ಅಂತ ದರ್ಶನ್ ಅವ್ರು ವೀಡಿಯೋ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕು. ಅಲ್ಲಿ ತನಕ ಅಮರಣ ಅಂತ ಉಪವಾಸ ಮಾಡ್ತೀನಿ ಸರ್. ಮೂರನೇದೇನು ಅಂದರೆ, ಕನಿಷ್ಠ 150 ಈ ಥರ ಫೇಕ್ ಪ್ರೊಪಗಂಡ ಹರಡಿಸ್ತಾ ಇದ್ದಾರಲ್ಲ ಪೇಜಸ್ಗಳು, ಆ ಪೇಜಸ್ಗಳು ಡಿಲೀಟ್ ಆಗಬೇಕು. ಯಾರೋ ಒಬ್ಬರು, ಒಂದು ಎಕ್ಸಾಂಪಲ್, ಪ್ರತಿಷ್ಠಿತ ಚಾನಲ್ ನ್ಯೂಸ್ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅವ್ನು ಸರಿ ಇಲ್ಲ, ಇನ್ನಾರೋ ಒಬ್ಬ ಆ್ಯಂಕರ್ ಕೇಳಿದ್ರೆ ಅವಳು ಸರಿ ಇಲ್ಲ. ಪ್ರಪಂಚದಲ್ಲಿ ಶ್ರೇಷ್ಠ ನೀವೇ ಸರ್. ಆಸ್ಕರು, ನೊಬೆಲ್ಲು, ಮ್ಯಾಕ್ಸಸೆ ಮತ್ತು ಜ್ಞಾನಪೀಠ, ಜೊತೆಗೆ ಇದು ಶೌರ್ಯ ಪ್ರಶಸ್ತಿ, ಪದ್ಮಶ್ರೀ ಎಲ್ಲ ನಿಮಗೆ ಸಿಕ್ಕಲಿ ಸರ್. ದೊಡ್ಡ ನಟ್ರೆ ನಿಮಗೆ ಸಿಕ್ಕಲಿ. ಮಿಕ್ತವರೆಲ್ಲ 7 ಕೋಟಿ ಜನಕ್ಕೆ ಕಿತ್ತೋದು ನನ್ನ ಮಕ್ಕಳೇ ಸರ್. ನೀವು ಒಬ್ಬರೇ ಶ್ರೇಷ್ಠ ಸರ್. ಆ ಶ್ರೇಷ್ಠ ಅನ್ನೋ ಬರ್ದಲ್ಲಿ ಬೇರೆಯವ್ರನ್ನ ಕನಿಷ್ಠ ಅನ್ನು ಮಾಡೋಕ್ಕೋರೆ ನಾವು ಕೋಪ ಮಾಡ್ಕೋತೀವಿ ಸರ್, ಬೇಜಾರು ಮಾಡ್ಕೋತೀವಿ ಸರ್, ನೋಡ್ಕೊಳ್ಳ ಸರ್, ನಿಮ್ಮನ್ನು ನೋಯಿಸ್ತೀವಿ ಸರ್. ಯಾರೋ ಆಮೇಲೆ ಹೇಳ್ತಾ ಇದ್ರು ಇದು ಪಬ್ಲಿಸಿಟಿಗೆ ಅಂತ. ಪಬ್ಲಿಸಿಟಿಗೆ ನನ್ನ ಸಿನಿಮಾ ಟಿ ಶರ್ಟ್ ಹಾಕೋಬತ್ತೀವಿ ಸರ್. ಯಾರೋ ವೆಪನ್ ತಗೊಬಂದು ಪಬ್ಲಿಸಿಟಿ ಮಾಡಿ. ಸ್ವಲ್ಪ ಕಲ್ಚರ್ ಇಲ್ಲದೆ ಇದ್ದವ್ರಿಗೆ ಹೇಳಿ ಸರ್, ದಯವಿಟ್ಟು ನಿಮ್ಮ ಫ್ಯಾನ್ಸ್ಗಳಿಗೆ ಹೇಳಿ ಸರ್, ಸ್ವಲ್ಪ ಬುದ್ಧಿ ಕಲಿಸಿ ಸರ್. ನೀವಂತೂ ಏನು ಹೇಳೋದು ತಲೆಗೆ ತಾತ. ಆಮೇಲೆ ಇವೆಲ್ಲ ನೋಡ್ದೇನಿಲ್ಲ ಸರ್. ನೀವು ಸೋಷಿಯಲ್ ಮೀಡಿಯಾ ಹೆಂಗೆ ಯೂಸ್ ಮಾಡ್ತೀವಿ ಅಂತ ನೀವು ಕ್ಯಾರಾಮೆಲ್ ಕೂತ್ಕೊಂಡಾಗಲೇ ನೋಡಿದ್ದೀನಿ ಸರ್. ನಿಮ್ಗೆ ಏನೇನು ಜ್ಞಾನ ಇದೆ ಅಂತ ಎಲ್ಲ ನೋಡಿ ಮಜಾ ತಗೋತಾ ಇರ್ತೀರ ಅಷ್ಟೇ. ಅಶ್ವಿನಿ ಮೇಡಮ್ನ ಟ್ರಾಲ್ ಮಾಡಿದಾಗ ಅಶ್ಲೀಲವಾಗಿ, ಸುದೀಪ್ ಅವ್ರನ್ನ ಟ್ರಾಲ್ ಮಾಡಿದಾಗ ಮಜಾ ತೊಗೋತಾ ಇರ್ತೀರಾ. ನೀವು ಒಂಥರ ಮಜಾವಾದಿ, ಆರಾಮಾಗಿರ್ತೀರ ಸರ್. ಮಜಾ ತೊಗೊಂಡು ಆರಾಮಾಗಿರ್ತೀರ. ಬಟ್ ಈ ಸಲ ಇನ್ಮೇಲೆ ನಡೆಯಲ್ಲ ಸರ್. ನಿಮ್ಮ ಫ್ಯಾನ್ ಪೇಜಸ್ ಡಿಲೀಟ್ ಆಗಬೇಕು ಸರ್. ಪ್ರಥಮ ವಿಚಾರಕ್ಕೆ ಬರಬೇಕು ಸರ್. ನಿಮ್ಮ ಕಡೆಯಿಂದ ಏನು ಸಣ್ಣ ತಪ್ಪಾರು ನಾನು ಬಿಡಲ್ಲ ಸರ್. ನನ್ನ ವಿಚಾರದಲ್ಲಾದರೆ ನಾನು ನಿಮ್ಮ ವಿರುದ್ಧ ಕೂತ್ಕೋತೀನಿ. ನಾನು ಸಿನಿಮಾ ಬಿಟ್ಟು ಹೋಗ್ತಾ ಇದ್ದೀನಿ ಸರ್. ಇಲ್ಲಿಗೆ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮೂರು ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀನಿ. ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಈ ದೃಢವಾದ ನಿರ್ಧಾರ ತೊಗೊಂಡೆ ಸರ್. ಯಾಕೆ ನಮ್ಮಲ್ಲಿ ನನ್ನ ಡ್ಯಾಮೇಜ್ ಆಗಿದೆ. ಇನ್ಮೇಲೆ ಪ್ರಥಮ ನೀವು ಬೆಂಗಳೂರಲ್ಲಿ ಇರೋದು ಬೇಡ, ವಾಪಸ್ ಊರಿನ ಸರ್. ಊರಿಗೆ ಹೋಯ್ತಾ ಇದ್ದಂತೆ ಬದನೆಕಾಯಿ ತೊಟ್ಟು ಗೊಳಗೊಟ್ಟು ಯಾವ ನನ್ನ ಮಗನಿಗೆ ಎದುರ್ಕೋಬೇಕು ಸರ್? ಯಾವ ನನ್ನ ಮಗನಿಗೆ ಎದುರ್ಕೋಬೇಕು ಹೇಳಿ ಸರ್? ಏನೋ ಕಿತ್ಕೊಳ್ಳೋಕ್ಕಲ್ಲ ವಿಗ್ಗಲ್ ಏನೂ ಕಿತ್ಕೊಳ್ಳೋಕ್ಕಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಂಡು ನೀವಾರು ಹೇಳಿ ಸರ್. ಸ್ವಲ್ಪ ಇದಿಷ್ಟು ಹೇಳಬೇಕಾಯ್ತು, ಹೇಳಿದ್ದೀನಿ ಸರ್. ಬೇರೆಯವ್ರನ್ನ ತೇಜೋವಾದಾಗ ಏನಾರು ಹೋದರೆ ನಾವು ಈಗ ಸರ್, ನಾವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಿಮ್ಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನಿದ್ವಿ. ನಿಮ್ಮ ಹುಡುಗರು ವೆಪನ್ ತೋರ್ಸಕ್ಕೆ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದು ಅವೆಲ್ಲ. ಆಮೇಲೆ ಇನ್ನೊಂದು ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬ ಪ್ರೀತಿ ಇದೆ. ಬಾಬಾ ಸರ್ ಎಲ್ಲನೂ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡ್ಕೊಟ್ಟಿದ್ದಾರೆ. ಆ್ಯಂಡ್ ಲಾಸ್ಟ್ ಅವರೆಲ್ಲ ಓದ್ ಕಡೆಗೆಲ್ಲ ದಯವಿಟ್ಟು ನೀವು ಇದು ಒಂದೇ ಎಸ್ಕಾರ್ಟು ಇದು ಯಾವುದು ಕೊಡೋಕ್ಕೆ ಹೋಗ್ಬಿಡಿ ಸರ್. ಏನೂ ಆಗಲ್ಲ ಸರ್. ಒಬ್ಬ ಕಲಾವಿದ ಅಷ್ಟೇ ಸರ್, ನಾವೇನು ದೇವರಲ್ಲ. ನಾನು ಹೇಳೋದಷ್ಟೇ, ಕಲಾವಿದರನ್ನ ದೇವ್ರು ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಕಳ್ಳನ ಮಕ್ಕಳು. 2 ದಿನ ಈ ಅಭಿಮಾನಿಗಳು ಒಂದು ಮೆಸೇಜ್ ಲಾಸ್ಟ್ ಕೊಟ್ಟು ನಿಲ್ಲಿಸ್ತೀನಿ ಸರ್. ಇದು 2 ದಿನ, ಜಸ್ಟ್ 2 days, ಓನ್ಲಿ 2 days, ನೀವು ಇಷ್ಟಪಡೋ ಮುಗಿತೀರಿ. ಇವತ್ತಿಂದ ಈ ಕ್ಷಣದಿಂದ ಉಪವಾಸ ಅವ್ರು ಬರೋ ತನಕ ಈಗಲೇ ಸರ್. ಲಾಸ್ಟ್ ನಾನು ಅದನ್ನು ಸೈನ್ ಹಾಕ್ಬಿಟ್ಟು ಆ ಕಾಪಿ ತಂದು ಕೊಡ್ತೀನಿ ನಿಮಗೆ. ಅಲ್ಲಿ ಟೈಪಿಂಗ್ ನಡೀತಾ ಇದೆ. ಲಾಸ್ಟ್ ಸರ್, ಒಂದು ಮಾತು, ಯಾವುದೇ ಮಾಧ್ಯಮದವರಾಗಿರೆ ಕಿವಿಲ್ಕರ್ ಸಮಾಧಾನ ಮಾಡಲ್ಲ. ನನ್ನ ಮಾತು ನೋವಿನಿಂದ ಬಂದಿದೆ. ವೆಪನ್ ತನಕ ಅಲ್ಲದೆ ನೆನ್ನೆ ನಮ್ಮ ಮನೆ ಹತ್ರ ವಿಸಿಟ್ ಎಲ್ಲ ಮಾಡ್ತಾರೆ. ಆ ಕೋಪದಲ್ಲಿ ಮಾತಾಡಿರ್ತೀನಿ. ನಿಮ್ಮನ್ನು ನೋಯಿಸೋ ಉದ್ದೇಶ ಇಲ್ಲ ಸರ್. ಪ್ಲೀಸ್ ಸರ್. ಥ್ಯಾಂಕ್ ಯು ಸರ್.